ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಾವೆಲ್ಲ ನಮ್ಮ ಮನೆಗಳಲ್ಲಿ ನಾಯಿ, ಬೆಕ್ಕು, ಮೇಕೆ ಮತ್ತು ಹಸುಗಳಂಥ ಸಾಕು ಪ್ರಾಣಿಗಳನ್ನು ಸಾಕ್ತೇವೆ. ಆದರೆ ನೀವು ಯಾವತ್ತಾದರೂ ಸಿಂಹ, ಹುಲಿ, ಹೈನಾ ಮತ್ತು ಪೈಥಾನ್ ಅಂತ ಭಯಾನಕ ಕಾಡು ಪ್ರಾಣಿಗಳನ್ನು ಸಾಕಿರೋರ ಬಗ್ಗೆ ಕೇಳಿದ್ದೀರಾ? ಮತ್ತು ತಾವು ಪ್ರೀತಿಯಿಂದ ಸಾಕಿದ ಎನಿಮಲ್ಸ್ಗಳೇ ತಮ್ಮ ಓನರ್ಸ್ಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಯಾವ ಸ್ಥಿತಿಗೆ ತಂದಿಟ್ಟಿವೆ ಅಂತ ನೀವು ನೋಡಿದರೆ ಖಂಡಿತ ಶಾಕ್ ಆಗ್ತೀರಾ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯೋಚನೆ ಕೂಡ ಮಾಡಿರದ ಕೆಲವು ಭಯಂಕರ ಕಾಡು ಪ್ರಾಣಿಗಳನ್ನು ಸಾಕಿರೋ ಜನರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ನಂಬರ್ 1, ಚಿಂಪಾಂಜಿ. ಕಾಡು ಪ್ರಾಣಿಗಳನ್ನು ಸಾಕೋದು ಎಷ್ಟು ಡೇಂಜರಸ್ ಅನ್ನೋದಕ್ಕೆ ಈ ಒಂದು ಇನ್ಸಿಡೆಂಟ್ ಸಾಕ್ಷಿ. ಒಂದು ಚಿಂಪಾಂಜಿ ಒಬ್ಬ ಮಹಿಳೆ ಮೇಲೆ ದಾಳಿ ಮಾಡಿ ಆಕೆಯ ಕಣ್ಣು, ಮೂಗು, ಕಿವಿ ಎಲ್ಲವನ್ನ ಡ್ಯಾಮೇಜ್ ಮಾಡಿಬಿಟ್ಟಿದೆ. ಅಸಲು ಸ್ಯಾಂಡ್ರಾ ಹೆರಾಲ್ಡ್ ಅನ್ನೋ ಮಹಿಳೆ ಒಂದು ಚಿಂಪಾಂಜಿಯನ್ನು ಅದು ಚಿಕ್ಕ ಮರಿಯಾಗಿಂದಾಗಲೇನು ಸಾಕ್ತಾ ಇರ್ತಾರೆ. ಜೊತೆಗೆ ಚಿಂಪಾಂಜಿಗೆ ಟ್ರಾವಿಸ್ ಅನ್ನೋ ಹೆಸರನ್ನಿಟ್ಟು ತುಂಬಾ ಮುದ್ದಾಗಿ ಬೆಳೆಸ್ತಿರ್ತಾರೆ. ಆದ್ರೆ ಈ ಚಿಂಪಾಂಜಿ ದೊಡ್ಡದಾಗ್ತಾ ಇದ್ದಂತೆ ತುಂಬಾ ವಿಚಿತ್ರವಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೀತಿ ಮನುಷ್ಯರ ಮಧ್ಯೆ ಇರೋದಕ್ಕೆ ಇಷ್ಟಪಟ್ಟೆ ಒಂದು ದಿನ ಓನರ್ ಫ್ರೆಂಡ್ ಆಗಿರೋ ಚಾರ್ಲಿ ಅನ್ನೋ ಮಹಿಳೆ ಮೇಲೆ ಅಟ್ಯಾಕ್ ಮಾಡಿ ಆಕೆಯ ಕಣ್ಣು, ಮೂಗು, ಕಿವಿ ಈ ರೀತಿ ಸಂಪೂರ್ಣ ಮುಖವನ್ನು ಡ್ಯಾಮೇಜ್ ಮಾಡಿ ವಿಕೃತವಾಗಿಸುತ್ತೆ. ಅನಂತರ ಆ ಜಾಗಕ್ಕೆ ಬಂದ ಪೊಲೀಸರ ಮೇಲೂ ಸಹ ಇದು ಭಯಂಕರವಾಗಿ ಅಟ್ಯಾಕ್ ಮಾಡಿಬಿಡುತ್ತೆ. ಆಗ ಅವರು ವಿಧಿ ಇಲ್ಲದೆ ಅದನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ. ನಂಬರ್ 2, ಕ್ರೊಕೊಡೈಲ್. ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನರಿಗೆ ಮೊಸಳೆಯನ್ನು ಕಂಡ್ರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಬಲಿಷ್ಠವಾದ ದೈಹಿಕ ವಿನ್ಯಾಸ, ಭಯಾನಕ ಚೂಪಾದ ಹಲ್ಲು ಮತ್ತು ಶಕ್ತಿಯುತ ಸಾಮರ್ಥ್ಯ ಹೊಂದಿರುವ ಮೊಸಳೆಯಿಂದ ಮನುಷ್ಯರು ಎಷ್ಟು ದೂರ ಇರ್ತಾರೋ ಅಷ್ಟು ಒಳ್ಳೆಯದು ಅಂತಾನೆ ಹೇಳ್ಬೋದು. ಆದರೆ ಇಂಡೋನೇಷ್ಯಾದಲ್ಲಿರೋ ಒಂದು ಕುಟುಂಬಕ್ಕೆ ಇದೆಲ್ಲ ಅನ್ವಯಿಸೋದಿಲ್ಲ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕೋಜಾಕ್ ಅನ್ನೋ ಹೆಸರಿನ ಒಂದು ದೈತ್ಯಾಕಾರದ ಮೊಸಳೆಯನ್ನ ತಮ್ಮ ಮನೆಯಲ್ಲೇ ಸಾಕ್ತಾ ಇದ್ದಾರೆ. ಅದನ್ನ ಅವರು ತಮ್ಮ ಮನೆಯ ದೊಡ್ಡ ಮಗ ಅಂತ ಟ್ರೀಟ್ ಮಾಡ್ತಾರೆ. ಬರೋಬ್ಬರಿ 6 ಅಡಿ ಉದ್ದ ಮತ್ತು 100 kg ಹೆಚ್ಚು ತೂಕ ಇರೋ ಇದನ್ನ ನೋಡಿದ್ರೆ ಒಂದು ಕ್ಷಣ ಎಂಥವ್ರಿಗೂ ಕೂಡ ಭಯ ಆಗುತ್ತೆ. ಈ ಮೊಸಳೆ ಕೇವಲ 10 ಸೆಂಟಿಮೀಟರ್ ಮರಿ ಇದ್ದಾಗಿಂದ ಇವರು ತಮ್ಮ ಮನೆಯಲ್ಲಿ ಇದನ್ನ ಸಾಕ್ತಾ ಇರ್ತಾರೆ. ಪ್ರತಿದಿನ 2 kg ಮೀನು ತಿಂದು ಇದು ಬೃಹದಾಕಾರವಾಗಿ ಡಯಟ್ ಇಲ್ಲದೆ ವಿಚಿತ್ರವಾಗಿ ದಪ್ಪ ಹೊಟ್ಟೆಯಿಂದ ಬೆಳೆದಿದ್ದರಿಂದ ಇದರ ಆರೋಗ್ಯದ ದೃಷ್ಟಿಯಿಂದ ಈ ಮೊಸಳೆಯನ್ನ ಫೈನಲ್ ಆಗಿ ದಿ ಅನಿಮಲ್ ವೆಲ್ಫೇರ್ಗೆ ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಮೊಸಳೆಗಳಿಗೆ ಡಯಟ್ ಫಾಲೋ ಮಾಡಿಸಿ ಅದನ್ನು ಆರೋಗ್ಯಕರವಾಗಿ ನೋಡಿಕೊಳ್ತಾರೆ. ನಂಬರ್ 3, ಲಯನ್ಸ್. ಫ್ರೆಂಡ್ಸ್, ಮನೆಯಲ್ಲಿ ನಾಯಿ ಮತ್ತು ಬೆಕ್ಕುಗಳನ್ನು ಸಾಕೋದು ಒಂದು ಸರ್ವೇ ಸಾಮಾನ್ಯ ಸಂಗತಿ ಅಂತಾನೆ ಹೇಳ್ಬೋದು. ಆದರೆ ನೀವು ಯಾವತ್ತಾದರೂ ಸಿಂಹಗಳ ಸಾಕೋದ್ರ ಬಗ್ಗೆ ಕೇಳಿದ್ದೀರಾ? ಹೌದು ಫ್ರೆಂಡ್ಸ್, ಅಸಲು ಗಾಜಾದಲ್ಲಿರುವ ಒಂದು ಕುಟುಂಬ 2 ಸಿಂಹದ ಮರಿಗಳನ್ನು ಸಾಕ್ತಾ ಇದ್ದಾರೆ. ಅಸಲು ಏರ್ ಸ್ಟ್ರೈಕ್ ಇಂದಾಗಿ ಅವರ ಮನೆ ಹತ್ರ ಇರೋ ಜೂ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಆಗ ಅಲ್ ಜಮಾನ್ ಅನ್ನೋ ಈ ವ್ಯಕ್ತಿಗೆ ಅಲ್ಲೇ ಜೀವಂತವಾಗಿದ್ದ 2 ಸಿಂಹದ ಮರಿಗಳು ಕಾಣಿಸಿಕ್ತವೆ. ಅವನ್ನ ಅವರು ತಮ್ಮ ಮನೆಯಲ್ಲಿ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅನಂತರ ಅವಕ್ಕೆ ಮೋನಾ ಮತ್ತು ಅಲೆಕ್ಸಾ ಅನ್ನೋ ಹೆಸರಿಟ್ಟು ಅವುಗಳಿಗೆ ತಿನ್ನೋದಕ್ಕೆ ಕೊಡ್ತಾ ಇರ್ತಾರೆ. ತುಂಬಾ ಮುಗ್ಧವಾಗಿ ಸಾಕ್ತಾ ಇರ್ತಾರೆ. ಅಲ್ ಜಮಾನ್ 7 ಜನ ಮಕ್ಕಳು ಕೂಡ ಈ ಮರಿಗಳನ್ನು ಸಾಕ್ತಾ ಅವುಗಳ ಜೊತೆ ಆಟವಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆದರೆ ಅವು ದೊಡ್ಡದಾಗ್ತಿದ್ದಂತೆ ತುಂಬಾನೇ ಅಗ್ರೆಸಿವ್ ಆಗಿ ಆಡ್ತಾ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತವೆ. ಇವನ್ನ ನೋಡಿ ಅಕ್ಕಪಕ್ಕದ ಜನ ದಿನದಿಂದ ದಿನಕ್ಕೆ ತುಂಬಾನೇ ಭಯ ಪಡ್ತಿರ್ತಾರೆ. ಇವರು ಕೂಡ ದೊಡ್ಡದಾದ ನಂತರ ನಮಗೆ ಏನಾದರೂ ಅಪಾಯ ಆಗ್ಬೋದು ಅಂದ್ಕೊಂಡು ಅನಿಮಲ್ ವೆಲ್ಫೇರ್ಗೆ ಇವುಗಳನ್ನು ಕೊಟ್ಟು ಬಿಡ್ತಾರೆ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ನಂಬರ್ 4, ವಾಟರ್ ಮಾನಿಟರ್. ಅಸಲು ಇದೊಂದು ಹಲ್ಲಿ ಜಾತಿಗೆ ಸೇರಿದ ಜೀವಿ. ತುಂಬ ಜನ ಇದನ್ನು ಉಡ ಅಂತ ಕೂಡ ಕರೆಯೋದು ವಾಡಿಕೆ. ತುಂಬ ಜನ ಇದು ಅಗ್ರೆಸಿವ್ ಮತ್ತು ವಿಷಕಾರಿ ಆಗಿರೋದ್ರಿಂದ ಇದನ್ನು ಮನುಷ್ಯರು ಸಾಕೋದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ಅಮೆರಿಕದ ಮಹಿಳೆಯೊಬ್ಬರು ತಮ್ಮ ಮನೆಯಲ್ಲಿ ಈ ಜೀವಿಯನ್ನು ಈಗಲೂ ಕೂಡ ಸಾಕ್ತಿದ್ದಾರೆ. ಜೊತೆಗೆ ಇದಕ್ಕೆ ರಾಕ್ಸ್ ಅನ್ನೋ ಹೆಸರನ್ನು ಕೂಡ ಇಟ್ಟಿದ್ದಾರೆ. 7 ಫೀಟ್ ಉದ್ದ ಮತ್ತು 22 kg ತೂಕ ಹೊಂದಿರುವ ಈ ಜೀವಿ ಆರೋಗ್ಯದ ದೃಷ್ಟಿಯಿಂದ ಮೊಲ ಮತ್ತು ಇಲಿಯಂತ ಫ್ಯಾಟ್ ಫ್ರೀ ಫುಡ್ ಅನ್ನ ಮಾತ್ರ ಇದಕ್ಕೆ ತಿನ್ನೋದಕ್ಕೆ ಕೊಡ್ತಾರೆ. ನಂಬರ್ 5, ಹೈನಾ. ಅಸಲು ಹೈನಾ ಪ್ರಾಣಿ ಸೌತ್ ಆಫ್ರಿಕಾದ ಒಂದು ಭಯಾನಕ ಪ್ರಾಣಿ ಅಂತಾನೆ ಹೇಳ್ಬೋದು. ಒಂದು ಇದು ಗುಂಪಿನಲ್ಲಿ ದಾಳಿ ಮಾಡಿದ್ರೆ ಕಾಡಿನ ರಾಜನಾಗಿರೋ ಸಿಂಹ ಕೂಡ ಬೇಟೆಯಾಡ್ತವೆ. ಇಷ್ಟು ಡೇಂಜರಸ್ ಆಗಿರೋ ಪ್ರಾಣಿಗಳು ಕೂಡ ಕೆಲವು ಜನ ನಾಯಿ ರೀತಿ ಸಾಕ್ತಿದ್ದಾರೆ. ನೈಜೀರಿಯಾದ ಜನರು ಇವುಗಳ ಉಪಯೋಗಿಸಿಕೊಂಡು ತುಂಬಾನೇ ಹಣವನ್ನು ಸಂಪಾದಿಸ್ತಾ ಇದ್ದಾರೆ. ನಮ್ಮ ಕಡೆ ಯಾವ ರೀತಿ ಕೋತಿಗಳ ಪಳಗಿಸಿ ಅವುಗಳ ಕೈಲಿ ಸರ್ಕಸ್ ಮಾಡ್ತಾರೋ, ಸರ್ಕಸ್ ಮಾಡಿ ಹಣ ಗಳಿಸ್ತಾರೋ, ಅದೇ ರೀತಿಯಲ್ಲಿ ನೈಜೀರಿಯಾದ ಜನರು ಕೂಡ ಹೆಣಗಳನ್ನು ಕೈಯಲ್ಲಿ ಸರ್ಕಸ್ ಮಾಡಿಸಿ ತುಂಬಾನೇ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ಆದರೆ ಇವುಗಳು ಎಷ್ಟು ಚೆನ್ನಾಗಿ ಪಳಗಿಸಿದ್ರು ಕೂಡ ಇವು ಸರ್ಕಸ್ ಮಾಡೋರ ಮೇಲೆ ಕೆಲವು ಬಾರಿ ದಾಳಿ ಮಾಡಿಬಿಡ್ತವೆ. ಅಷ್ಟೇ ಅಲ್ಲದೆ ಇನ್ನೂ ಕೆಲವೊಮ್ಮೆ ಇವುಗಳ ತಲೆ ಕೆಟ್ಟರೆ ಅವುಗಳ ಓನರ್ಗಳ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿ ಬಿಡ್ತವೆ.
ನಂಬರ್ 6 ಪೂಮಾ. ಹೌದು ಫ್ರೆಂಡ್ಸ್, ಈ ಪೂಮಾ ಪ್ರಾಣಿಯನ್ನು ಕೂಡ ಸಾಕುವವರಿದ್ದಾರೆ. ಅಸಲು ರಷ್ಯಾ ದೇಶಕ್ಕೆ ಸೇರಿದ ಈ ಕಪಲ್ಸ್ ಒಂದು ಜೀವಿಯಿಂದ ಒಂದು 8 ತಿಂಗಳ ಪೂಮಾ ಅನ್ನ ದತ್ತು ತಗೊಂಡು ಸಾಕ್ತಿದ್ದಾರೆ. ಈ ಪ್ರಾಣಿಯನ್ನು ತುಂಬಾ ಇಷ್ಟಪಟ್ಟು ಸಾಕ್ತಿರೋ ಇವರು ಇದಕ್ಕೆ ಮೆಸ್ಸಿ ಅನ್ನೋ ಪೆಟ್ ನೇಮ್ ಕೂಡ ಇಟ್ಟಿದ್ದಾರೆ. ಮೆಸ್ಸಿಗಾಗಿನೇ ತಮ್ಮ ರೂಮ್ನ ಒಂದು ಸೈಡಲ್ಲಿ ಅದಕ್ಕಾಗಿನೇ ಅಂತ ಸಪ್ರೇಟ್ ರೂಮ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ ಗುರು, ಈ ಪ್ರಾಣಿ ಒಂದು ಸೋಷಿಯಲ್ ಮೀಡಿಯಾ ಸ್ಟಾರ್ ಕೂಡ ಹೌದು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಈ ಪೂಮಾ ಹೆಸರಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಮತ್ತು ಇದಕ್ಕೆ 2.5 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಕೂಡ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಪಲ್ಸ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾರೋ ಅಲ್ಲೆಲ್ಲ ಇದನ್ನು ಕೊಂಡೊಯ್ತಾರಂತೆ. ನಂಬರ್ 7 ಬೆಫಲೋ. ಫ್ರೆಂಡ್ಸ್, ಸಾಮಾನ್ಯವಾಗಿ ನಾವೆಲ್ಲ ಮೀಲ್ ಪರ್ಪಸ್ಗಾಗಿ ಎಮ್ಮೆಗಳು ಸಾಕೋದು ವಾಡಿಕೆ. ಅವಕ್ಕಾಗಿಯೇ ಸಪ್ರೇಟಾಗಿ ಶೆಡ್ ನಿರ್ಮಿಸಿ ಅವನ್ನ ಕೊಟ್ಟಿಗೆಯಲ್ಲಿ ಸಾಕ್ತೇವೆ. ಆದರೆ ಕೆನಡಾ ದೇಶಕ್ಕೆ ಸೇರಿದ ಜೇಮ್ಸ್ ಆಟರ್ನೋ ವ್ಯಕ್ತಿ ಮಾತ್ರ ಎಲ್ಲರಿಗಿಂತ ವಿಭಿನ್ನವಾಗಿ ನಾಯಿ ಮರಿಯಂತೆ ಮನೆಯೊಳಗೇನೆ ಬೆಫಲೋ ಸಾಕ್ತಿದ್ದಾನೆ. ಅಷ್ಟೇ ಅಲ್ಲದೆ ಈತ ಎಲ್ಲಿಗಾದ್ರೂ ಹೋಗುವಾಗಲೂ ಕೂಡ ತನ್ನ ಕಾರಲ್ಲಿ ಆ ಬೆಫಲೋನ ಹತ್ತಿಸ್ಕೊಂಡು ಹೋಗ್ತಾನೆ. 9 ಅಡಿ ಉದ್ದ ಮತ್ತು 800 kg ತೂಕ ಹೊಂದಿರುವ ಎಮ್ಮೆಯನ್ನ ಕಾರಲ್ಲಿ ತಗೊಂಡು ಸುತ್ತಾಡ್ತಾನೆ. ಈ ಎಮ್ಮೆ ಚಿಕ್ಕಕರು ಆಗಿದ್ದಾಗಿನಿಂದಲೂ ಈತನ ಜೊತೆಗೆ ಇದೆಯಂತೆ. ನಂಬರ್ 8 ಹ್ಯೂಜ್ ಬಿಯರ್. ಫ್ರೆಂಡ್ಸ್, ನಮ್ಮ ದೇಶದಲ್ಲಿ ಕರಡಿ ಕುಣಿತ ಮಾಡುವವರು ಕರಡಿ ಸಾಕೋದ್ರ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ. ಅದೇ ರೀತಿ ರಷ್ಯಾದ ಈ ಫ್ಯಾಮಿಲಿಯವರು ಕೂಡ ಕಳೆದ 25 ವರ್ಷಗಳಿಂದ ಕರಡಿಯನ್ನು ಸಾಕ್ತಾ ಇದ್ದಾರೆ. ಆದರೆ ನಮ್ಮ ದೇಶದ ಕರಡಿ ಕುಣಿತದ ಕರಡಿಗಳಿಗೆ ಹೋಲಿಸಿದರೆ ಇದು ತುಂಬ ಅಂದರೆ ತುಂಬ ದೈತ್ಯಾಕಾರವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇವರು ಇದನ್ನು ಚಿಕ್ಕ ಮರಿ ಇದ್ದಾಗ ತಂದು ಇಟ್ಕೋತಾರೆ. ಆಗಿಂದ ಇದು ಇವರ ಜೊತೆಗೇ ಬೆಳೀತಾ ಇದೆ. ಇವರ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡುತ್ತೆ ಅಂದರೆ ಫ್ಯಾಮಿಲಿಯವರ ಜೊತೆ ಟೇಬಲ್ ಮೇಲೆ ಕೂತ್ಕೊಂಡು ತಿಂಡಿ ತಿನ್ನುತ್ತೆ. ಅವರ ಜೊತೆಗೇನೆ ಆಟವಾಡೋದಷ್ಟೇ ಇಲ್ಲದೆ ಅವರ ಜೊತೆಗೇನೆ ಕೂತ್ಕೊಂಡು ಟಿವಿ ಕೂಡ ನೋಡುತ್ತಂತೆ. ಇವರು ಕೂಡ ಅದನ್ನು ತಮ್ಮ ಮಗುವಿನ ರೀತಿ ತುಂಬ ಪ್ರೀತಿಯಿಂದ ಸಾಕ್ತಿದ್ದಾರೆ. ನಂಬರ್ 9 ಪೈಥಾನ್. ಫ್ರೆಂಡ್ಸ್, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಬೆಕ್ಕು, ಮೊಲ ಮತ್ತು ನಾಯಿಗಳ ಜೊತೆ ಆಟವಾಡೋದನ್ನು ನಾವೆಲ್ಲ ನೋಡಿಯೇ ಇರ್ತೇವೆ. ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಕಾಂಬೋಡಿಯಾದ ಸಂಪತ್ ಕುಮಾರ್ ಅನ್ನೋ ಹುಡುಗ ಮಾತ್ರ ಈ ರೀತಿ ದೈತ್ಯಾಕಾರವಾಗಿ ಕಾಣೋ ಹೆಬ್ಬಾವಿನ ಜೊತೆ ಆಟವಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅಷ್ಟೇ ಇಲ್ಲದೆ ಅದರ ಜೊತೆಗೆ ಕೂತ್ಕೊಂಡು ಊಟ ಕೂಡ ಮಾಡೋದಷ್ಟೇ ಇಲ್ಲದೆ ಅದರ ಜೊತೆಗೇನೆ ಮಲಗ್ತಾನಂತೆ. ಅಸಲಿ ಈ ಹುಡುಗ 3 ವರ್ಷವನಿದ್ದಾಗ ಅವರ ತಾಯಿಗೆ ಚಿಕ್ಕ ಮರಿ ಪೈಥಾನ್ ಸಿಕ್ಕಿತಂತೆ. ಅಂದಿನಿಂದ ಅವರು ಇದನ್ನು ತನ್ನ 2ನೇ ಮಗ ಅಂದ್ಕೊಂಡು ಸಾಕ್ತಿದ್ದಾರೆ. ಆಶ್ಚರ್ಯಕರ ಸಂಗತಿ ಅಂದರೆ ಆ ಹುಡುಗ ಹಾವಿನಿಗೆ ಏನೇ ತೊಂದರೆ ಕೊಟ್ಟರು ಕೂಡ ಅದು ಮಾತ್ರ ಇವನಿಗೆ ಕಿಂಚಿತ್ತೂ ತೊಂದರೆ ಕೊಡೋದಿಲ್ವಂತೆ. ನಂಬರ್ 10 ಹಿಪ್ಪೋ. ಫ್ರೆಂಡ್ಸ್, ನಮ್ಮೆಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಹಿಪ್ಪೋ ಪ್ರಾಣಿ ತುಂಬ ಅಂದರೆ ತುಂಬ ಅಗ್ರೆಸಿವ್ ಆಗಿ ವರ್ತಿಸುತ್ತೆ. ಅಷ್ಟೇ ಅಲ್ಲದೆ ರಿಸರ್ಚ್ ಒಂದರಲ್ಲಿ ತಿಳಿದು ಬಂದ ವಿಷಯದ ಪ್ರಕಾರ ಪ್ರತಿ ವರ್ಷ 500 ಜನ ಹಿಪ್ಪೋ ದಾಳಿಗೆ ಒಳಗಾಗಿ ಸಾಯ್ತಿದ್ದಾರೆ. ಆದರೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಫ್ಯಾಮಿಲಿ ಮಾತ್ರ ಜೆಸಿಕಾ ಅನ್ನೋ ಹಿಪ್ಪೋವನ್ನು ತುಂಬ ಪ್ರೀತಿಯಿಂದ ಸಾಕ್ತಿದ್ದಾರೆ. ಇವರು ಇದನ್ನು ತಮ್ಮ ಮನೆಯ ಮಗಳ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು ಇದಕ್ಕೆ ಏನೇ ಟಾರ್ಚರ್ ಮಾಡಿದರೂ ಕೂಡ ಇದು ಮಾತ್ರ ಕಿಂಚಿತ್ತೂ ಕೋಪ ಮಾಡಿಕೊಳ್ಳದೆ ತುಂಬ ಲವ್ಲಿಯಾಗಿ ವರ್ತಿಸುತ್ತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.